ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ಅವರ ಅಂತ್ಯಕ್ರಿಯೆ ಇಂದು ಹೊಳೆನರಸೀಪುರ ತಾಲೂಕಿನ ಹರನಹಳ್ಳಿ ಗ್ರಾಮದಲ್ಲಿ ನೆರವೇರಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಅಂತಿಮ ದರ್ಶನಕ್ಕೆ ಆಗಮಿಸುವುದರಿಂದ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಒಂದೆಡೆ ಬ್ಯಾರಿಕೇಡ್ಗಳನ್ನು ಹಾಕಿ ಸರತಿ ಸಾಲಿನಲ್ಲಿ ಬಂದು ಅಂತಿಮ ದರ್ಶನಕ್ಕೆ ಸಿದ್ಧತೆ ಮಾಡಿದರೆ, ಮತ್ತೊಂದೆಡೆ ಏನು ಬರ್ತಕ್ಕಂಥ ಗಣ್ಯರಿದ್ದಾರೆ ಅವ್ರಿಗೆ ಪ್ರತ್ಯೇಕ ಸಾಲನ್ನು ಮಾಡಲಾಗಿದೆ. ಅಲ್ಲದೆ ಬರ್ತಕ್ಕಂತಹ ಏನು ಅವರ ಅಭಿಮಾನಿಗಳಿರ್ಬೋದು, JDS ಪಕ್ಷದ ಕಾರ್ಯಕರ್ತರಿರ್ಬೋದು, ಅವರೆಲ್ಲರೂ ಸಹ ಉಪವಾಸ ಹೋಗಬಾರ್ದು ಅಂತ ಹೇಳಿ ಅವರಿಗೆ ಅನ್ನ ಸಂತರ್ಪಣೆಯನ್ನು ಸಹ ಏರ್ಪಡಿಸಲಾಗಿದೆ. ನಾವು ದೃಶ್ಯದಲ್ಲಿ ನೋಡ್ಬೋದು, ಏನು ಅಂತ್ಯಕ್ರಿಯೆ ನಡೆಯುತ್ತೆ ಅದ್ರ ಮೇಲ್ಭಾಗದಲ್ಲಿ ಈಗ ಅಡಿಗೆಯನ್ನ ಮಾಡಲಾಗ್ತಾ ಇದೆ. ಏನು ಪಲ್ಯ, ಅನ್ನ, ಸಾಂಬಾರ್, ಮಜ್ಜಿಗೆ, ಹಪ್ಪಳ, ಉಪ್ಪಿನಕಾಯಿ ಸೇರಿದಂತೆ ವಿವಿಧ ಬಗೆಯ ಏನು ತಿಂಡಿ ತಿನಿಸುಗಳನ್ನ ಮಾಡಲಾಗ್ತಿದೆ. ಬೆಳಗ್ಗೆ ಸಹ ಸಾಕಷ್ಟು ಜನಕ್ಕೆ ತಿಂಡಿ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ. ಸುಮಾರು 20,000ಕ್ಕೂ ಹೆಚ್ಚು ಜನರಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಅಲ್ಲದಕ್ಕೆ ಪ್ರತ್ಯೇಕವಾಗಿ ಒಂದು ಜಾಗವನ್ನು ಸಹ ಇರಿಸಲಾಗಿದೆ. ಆ ಜಾಗದಲ್ಲಿ ಬಂದಂತವರು ಊಟವನ್ನು ಮಾಡಿ ತೆರಳಬಹುದು. ಎಲ್ಲಾ ರೀತಿಯಾದಂತಹ ಅಡುಗೆ ತಯಾರಿ ಈಗಾಗಲೇ ಸಿದ್ಧತೆಗೊಂಡಿದೆ. ಸುಮಾರು 50ಕ್ಕೂ ಹೆಚ್ಚು ಬಾಣಸಿಗರು ಈಗ ಸಿದ್ಧತೆಯಲ್ಲಿ ತೊಡಗಿಕೊಂಡಿದ್ದಾರೆ. ಬೆಳಗ್ಗೆ ಸಹ ಸುಮಾರು 3-4 ಸಾವಿರಕ್ಕೂ ಹೆಚ್ಚು ಮಂದಿಗೆ ತಿಂಡಿಯ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈಗಾಗಲೇ ಕೆಲವರು ಬಂದು ಇಲ್ಲಿ ತಿಂಡಿಯನ್ನ ತಿಂತಾ ಇದ್ದಾರೆ. ಏನು ಪಾರ್ಥಿವ ಶರೀರ ಮಧ್ಯಾಹ್ನ 12 ಗಂಟೆ ನಂತರ ಬರ್ತದೆ. ಈಗ ಇಲ್ಲಿ ಅಡಿಗೆಯ ಮುಖ್ಯಸ್ಥರು ನಮ್ಮ ಜೊತೆ ಅವ್ರನ್ನ ಮಾತಾಡ್ಸೋಣ. ಸರ್ ಹೇಳಿ, ಎಷ್ಟು ಜನಕ್ಕೆ ಅಡಿಗೆಯನ್ನ ಮಾಡ್ಲಿಕ್ಕೆ ಹೇಳಿದ್ರೆ? ಸರ್ 20,000 ಜನಕ್ಕೆ ಅಡುಗೆ ಮಾಡ್ತಾ ಇದ್ದೀವಿ. ಅನ್ನ, ಸಾಂಬಾರು, ಪಲ್ಯ ಮತ್ತು ಉಪ್ಪಿನಕಾಯಿ, ಹಪ್ಪಳ ಎಲ್ಲ ಕೂಡ, ಮಜ್ಜಿಗೆ ಗಿಜ್ಜಿಗೆ ಎಲ್ಲ ಕೂಡ ಕೊಡ್ತಾ ಇದ್ದೀವಿ. ನಿನ್ನೆಯಿಂದನೂ ಇದು ರೆಡಿ ಮಾಡ್ತಾ ಇದ್ದೀವಿ ಸರ್. ರೆಡಿ ಮಾಡಿ ನಿನ್ನೆಯಿಂದನೂ ಮಾಡ್ತಾ ಇದ್ದೀವಿ. 20,000 ರಿಂದ 25,000 ಆದರೂ ಕೂಡ ನಾವು ಮಾಡಿದ್ದೀವಿ. ಅಷ್ಟು ಮಾಡೋಕ್ಕೆ ತಯಾರು ಮಾಡ್ಕೊಂಡಿದ್ದೀವಿ. ಈಗ ಕುಳಿತುಕೊಂಡು ಊಟ ಮಾಡ್ಲಿಕ್ಕೆ ವ್ಯವಸ್ಥೆ ಇದೆಯಾ ಅಥವಾ ನಿಂತ್ಕೊಂಡು ಊಟ? ನಿಂತ್ಕೊಂಡು ಊಟ ಮಾಡೋಕ್ಕೆ ಸರ್, ಎಲ್ಲ ನಿಂತ್ಕೊಂಡು ಊಟ ಮಾಡೋಕ್ಕೆ ಎಲ್ಲರಿಗೂ ವ್ಯವಸ್ಥೆ ಇದೆ. ಕೂತ್ಕೊಂಡು ಮಾಡ್ಬೋದು, ನಿಂತ್ಕೊಂಡು ಮಾಡ್ಬೋದು, ಎಲ್ಲ ಥರ ವ್ಯವಸ್ಥೆನೂ ಮಾಡಿದ್ದಾರೆ. ಎಲ್ಲ ಥರ ವ್ಯವಸ್ಥೆನೂ ಮಾಡಿಕೊಟ್ಟಿದ್ದಾರೆ ನಮಗೆ. ಇಲ್ಲಿ ಮಾಡ್ತಾ ಇದೀವಿ. ಎಲ್ಲ ಎಷ್ಟೇ ಜನ ಬಂದರೂ ಇಲ್ಲಿ ಮಾಡೋಕ್ಕೆ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ದೀವಿ ನಾವು. ಎಷ್ಟು ಜನ ಇಲ್ಲಿ ಅಡುಗೆಯಲ್ಲಿ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ? ಅಡುಗೆ ಕಾರ್ಯದಲ್ಲಿ ಒಟ್ಟು 100ಕ್ಕಿಂತ ಹೆಚ್ಚು ಜನ ಇದ್ದಾರೆ. ಅಡುಗೆ ಮಾಡೋ ಭಟ್ರೇ ಅಷ್ಟಿದ್ದಾರೆ. ಮತ್ತು ಹೆಲ್ಪರ್ಗಳು ಇನ್ನೂ ಜಾಸ್ತಿ ಇದ್ದಾರೆ. ಜಾಸ್ತಿ ಹೆಲ್ಪರ್ಗಳು ಇದ್ದಾರೆ. ಮತ್ತು ಕೆಲಸ ಮಾಡುವಂಥವ್ರು ಎಲ್ಲ ಇದ್ದಾರೆ. ಅಡುಗೆ ಭಟ್ರು, ಅಸಿಸ್ಟೆಂಟ್ಗಳೆಲ್ಲ ಒಂದು 100ಕ್ಕೂ ಹೆಚ್ಚು ಜನ ಇದ್ದಾರೆ. ಎಷ್ಟೊತ್ತಿಗೆ ನೀವು ಊಟವನ್ನು ಸ್ಟಾರ್ಟ್ ಮಾಡ್ತೀರಿ? ಸರ್ ಊಟ ನಾವು 12 ಈಗ ಹಾಲಲ್ಲಿ ತಿಂಡಿ ಸ್ಟಾರ್ಟ್ ಆಗಿದೆ ಅಂತಂದರೆ ಮತ್ತೆ ಊಟ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದನೇ ತಿಂಡಿ ಮುಗಿದ ತಕ್ಷಣ ಇಲ್ಲಿಂದ ಊಟ ಸ್ಟಾರ್ಟ್ ಆಗುತ್ತೆ. 12 ಗಂಟೆಯಿಂದನೂ ಸ್ಟಾರ್ಟು. ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಊಟ ಸ್ಟಾರ್ಟ್ ಆಗುತ್ತೆ. ರನ್ನಿಂಗ್ ಇರುತ್ತೆ, ಫುಲ್ ರನ್ನಿಂಗ್ ಇರುತ್ತೆ ಸರ್. ಇದು ಅಡುಗೆ ಇಲ್ಲಿ ಹೇಳ್ತಾ ಇರತಕ್ಕಂಥದ್ದು ಸುಮಾರು 20,000 ಜನಕ್ಕೂ ಹೆಚ್ಚು ಜನರಿಗೆ ಅಡುಗೆ ವ್ಯವಸ್ಥೆಯನ್ನ ಮಾಡಲಾಗ್ತಾ ಇದೆ. ಏನು ಈಗಾಗಲೇ ತಿಂಡಿ ನಡೀತಾ ಇದೆ. ತಿಂಡಿ ಆದ ನಂತರ ಅದರ ಹಿಂದೆ ಬರ್ತಕ್ಕಂಥವ್ರು ಹಸಿವಿನಿಂದ ಇರಬಾರ್ದು ಅಂತ ಹೇಳಿ ಏನು ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ ಅವರ ಕುಟುಂಬದವರು ಹೇಳಿದ್ರೆ, ಹಾಗೆ ಬಂದಂಥವ್ರಿಗೆ ತಿಂಡಿ ಖಾಲಿ ಆದರೆ ಊಟವೂ ಸಹ ಪ್ರಾರಂಭವಾಗ್ತದೆ. ಕುಳಿತುಕೊಂಡು ಸಹ ಊಟ ಮಾಡ್ಬೋದು ಅಥವಾ ನಿಂತ್ಕೊಂಡು ಸಹ ಊಟ ಮಾಡೋದು. ಇದರ ಜೊತೆಗೆ ಇಲ್ಲಿ ಬರ್ತಕ್ಕಂಥ ಸಿಬ್ಬಂದಿಗಳು ಏನಿದ್ರೆ, ಪೊಲೀಸ್ ಸಿಬ್ಬಂದಿ ಇರ್ಬೋದು, ಹೋಮ್ ಗಾರ್ಡ್ಸ್ ಇರ್ಬೋದು, ಕಂದಾಯ ಇಲಾಖೆ, ವಿವಿಧ ಇಲಾಖೆ ಯಾವ ಸಿಬ್ಬಂದಿಗಳು ಸಹ ಇಲ್ಲಿ ಕರ್ತವ್ಯದಲ್ಲಿ ನಿಯೋಜನೆ ಆಗಿದ್ದಾರೆ. ಅವ್ರಿಗೂ ಸಹ ತಿಂಡಿ ಹಾಗೂ ಊಟದ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ, ಮಜ್ಜಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಹಾಗಾಗಿ ಏನು ಸುಮಾರು 100ಕ್ಕೂ ಹೆಚ್ಚು ಅಡುಗೆ ಸಿಬ್ಬಂದಿಗಳು ಈಗಾಗಲೇ ಅಡುಗೆ ತಯಾರಿಕೆಯಲ್ಲಿ ತೊಡ್ಕೊಂಡಿದ್ದಾರೆ. ಬರ್ತಕ್ಕಂಥ ಎಲ್ಲವರಿಗೂ ಸಹ ಅಡುಗೆಯನ್ನ ಬಡಿಸ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳು ಈಗಾಗಲೇ ನಡೆದಿದೆ ಅಂತೇಳಿ ಇಲ್ಲಿನ ಅಡುಗೆಯ ಏನು ನೇತೃತ್ವ ವಹಿಸಿದಂತ ಪ್ರಮುಖರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್, BC ಪಬ್ಲಿಕ್ ಟಿವಿ, ಹರದನಹಳ್ಳಿ.